ಅಪ್ಪಾಜಿಯವರ ಚುನಾವಣೆ, ಮಲ್ಲಿಕಾರ್ಜುನ ಅವರ ಚುನಾವಣೆಯಲ್ಲಿ ಎಲ್ಲರೂ ಕೂಡ ತಾವೇ ಅಭ್ಯರ್ಥಿ, ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ನಮ್ಮ ದಾವಣಗೆರೆ ಕ್ಷೇತ್ರಕ್ಕೆ ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು. ಹಿಂದೆ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ದಾವಣಗೆರೆಗೆ ಅಪ್ಪಾಜಿಯವರಂತಹ ಮತ್ತು ಮಲ್ಲಿಕಾರ್ಜುನ ಅವರಂತಹ ಜನಪ್ರತಿನಿಧಿಗಳು ಬೇಕು ಅಂತ ಹೇಳಿ ನಾವೇ ಅಭ್ಯರ್ಥಿ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಓಡಾಡಿ ಇಬ್ರನ್ನು ಗೆಲ್ಸಿದ್ದೀರ. ಸೊ ಮೊದಲನೇದಾಗಿ ಮತ್ತೊಮ್ಮೆ ಆ ಹಳೆಯ ನೆನಪನ್ನ ನೆನೆಸ್ಕೊಂತ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಅದಾದ ನಂತರ MP ಚುನಾವಣೆ 2024ರಲ್ಲಿ ಆವಾಗೂ ಕೂಡ ಇನ್ನೊಂದು ವಿಭಿನ್ನ ರೀತಿಯಲ್ಲಿ ನಾವು ಪ್ರಯತ್ನ ಪಟ್ವಿ. ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು, ಒಂದು ಹೊಸ ಚಾಲೆಂಜ್ ಇತ್ತು. ಆ ಚಾಲೆಂಜ್ನ ಎಲ್ಲರೂ ಕೂಡ ಒಂದು ಸವಾಲಾಗಿ ಸ್ವೀಕರಿಸ್ಬಿಟ್ಟು ನೀವೆಲ್ಲ ಓಡಾಡಿ ಇಡೀ ಕ್ಷೇತ್ರದಲ್ಲಿ ನಿಮ್ಮ ರಿಲೇಟಿವ್ಸ್ ಎಲ್ಲೆಲ್ಲಿದ್ದಾರೆ, ಕಕ್ಕರಗೊಳ್ಳದ ನನ್ನ ಸಂಬಂಧಿಕರು ಎಲ್ಲ, ನಮ್ಮ ತಾಯಿ ಚಿಕ್ಕಮ್ಮಗಳು, ಆಮೇಲೆ ಎಲ್ಲ ನನ್ನ ತಂಗಿ ಆಯಿತು, ಮಗಳಾಯಿತು, ಎಲ್ಲರೂ ಶಾಮನೂರ್ ಫ್ಯಾಮಿಲಿ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಶಿವಚರ್ ಮನೆ ಅಂತೆ, ಆಮೇಲೆ ನಮ್ಮ ಗುಡಾಳ್ ಫ್ಯಾಮಿಲಿ, ಆಮೇಲೆ ಮಲ್ಲಿಕಾರ್ಜುನವರ ಆಪ್ತರಾಗಿರುವಂತಹ ಬಳಗದವರು ಎಲ್ಲರೂ ಕೂಡ, ಡಾಕ್ಟರ್ಸ್ ಸುಮಾರು ಜನ, ಗಿಜ್ಜಕ್ಕನು ಬಂದಿದ್ದಾರೆ ಇಲ್ಲಿ. ಸೊ ಎಲ್ಲರೂ ಕೂಡ ಇದ್ರ ಜೊತೆಗೆ ಫ್ಯಾಮಿಲಿ ಬಾಂಡ್ ಇಟ್ಕೊಂಡಿರುವಂಥ ಸುಮಾರು ಜನ ಇದ್ದಾರೆ. ಅರುಣ, ನಿರ್ಮಲಾ, ಅಶ್ವಿನಿ, ಶೈಲಾ, ಆಮೇಲೆ ಡಾಕ್ಟರ್ ಅನುರೂಪ, ಎವ್ರಿ ಒನ್ ಇಸ್ ಹಿಯರ್. ಬಂದಮ್ಮ, ಶಿಖಾ ಇಸ್ ದೇರ್. ಸೊ ನನ್ನ no, wait, let me only tell. Because everyone's names, now going to Delhi, meeting so many people, it's becoming a real challenge for me. That is the reason we had this get together. Because ಈಗ ಹೆಸರುಗಳು ತಕ್ಷಣ ಬರಲ್ಲ. ಸುನೀತಾ ಅಂತ ಗೊತ್ತು ನನಗೆ, ಬಟ್ ಹೇಳುವಾಗ ವಿ ಮೀಟ್ ಸೋ ಮೆನಿ ವಿಮೆನ್ ಆನ್ ಅ ಡೇ ಟು ಡೇ ಬೇಸಿಸ್. ಸೊ ಇಲ್ಲ ಪ್ರಸನ್ನ ಇಲ್ಲಿದೆಯಾ, ಪ್ರಸನ್ನ ಇಸ್ ರೈಟ್ ಇನ್ ಫ್ರಂಟ್ ಆಫ್ ಮೀ, ಶೀಲಾ ಇಲ್ಲೇ ಇದ್ದಾಳೆ, ಸೊ ಕರ್ಬಸಮ್ಮ, ಎಲ್ಲರೂ ಕೂಡ ಸೇರಿದ್ದೀರಾ. ಸೊ ಎಲ್ಲರೂ ಇವತ್ತು ಅವಿನಾಶ್ ಅವ್ರ ತಾಯಿಯವ್ರು ಕೂಡ ಇದ್ದಾರೆ, ಯಶೋಧ ಇದ್ದಾಳೆ. ಸೊ ಎಲ್ಲರೂ ನಾನು ಹೇಳಬೇಕಾಗಿದೆ ಇವತ್ತು ಹೆಸರುಗಳನ್ನ. ಯಾಕಂದರೆ ಚುನಾವಣೆಯಲ್ಲಿ ನೀವೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಓಡಾಡಿದ್ರಿ. MP ಚುನಾವಣೆಯಲ್ಲಿ ಏನು 25 ವರ್ಷ ಒಂದು ಪಕ್ಷ ದಾವಣಗೆರೆಯಲ್ಲಿತ್ತು, ಇವತ್ತು ನೀವು ಒಬ್ಬ ಮಹಿಳಾ MP ನಿಂತಿದ್ದಾರೆ. ಸಾಕಷ್ಟು ನಿಮ್ಮ ಒಂದು ವಿಶ್ವಾಸದ ಮತದ ಜೊತೆಗೆ ನಿಮ್ಮ ಹತ್ತಿರದಲ್ಲಿ, ನಿಮ್ಮ ಸರ್ಕಲ್ಸ್ನಲ್ಲಿ ಯಾರ್ಯಾರು ಗೊತ್ತಿದ್ದಾರೆ ಅವರೆಲ್ಲರನ್ನು ನೀವೇ ಅಪ್ರೋಚ್ ಮಾಡಿದ್ದೀರಾ. ನಿಮಗೆ ನಾನು ಬರೀ ರಿಕ್ವೆಸ್ಟ್ ಮಾಡಿದ್ದು, ಅದಾದ ನಂತರ ಯು ಟುಕ್ ಇಟ್ ಇನ್ ಯೋರ್ ಓನ್ ವೇ. ಪ್ರತಿಯೊಬ್ಬರು ಕೂಡ ಯು ಹ್ಯಾವ್ ವೆರಿ ಫಾಂಡ್ ಮೆಮರೀಸ್. ಯಾವ ರೀತಿ ನೀವು ಚುನಾವಣೆ ಪ್ರಕ್ರಿಯೆಯಲ್ಲಿ ನಿಮ್ಮ ಸರ್ಕಲ್ನ ರೀಚ್ ಮಾಡಿದ್ದೀರಾ. ಅದು ಕೈ ಇಷ್ಟು ಚಾಚಿಲ್ಲ, ಇನ್ನು ಎಕ್ಸ್ಟೆಂಡೆಡ್ ಹ್ಯಾಂಡ್ ರೀತಿನಲ್ಲಿ ಯು ಹ್ಯಾವ್ ರೀಚ್ಡ್ ಔಟ್ ಟು ಆಲ್ ಯುವರ್ ನಿಯರ್ ಆ್ಯಂಡ್ ಡಿಯರ್ ಒನ್ಸ್. ಸೊ ಫ್ರಮ್ ಶಾಮನೂರ್ ಫ್ಯಾಮಿಲಿ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಯು, ಥ್ಯಾಂಕ್ಫುಲ್ ಟು ಯು. ಆ್ಯಂಡ್ ಐ ನೆವರ್ ಇಮ್ಯಾಜಿನ್ಡ್ ಆಸ್ ಅ ಸ್ಟೂಡೆಂಟ್, ನಮ್ಮ ತಾಯಿನೂ ಇಲ್ಲಿದ್ದಾರೆ, ಚಿಕ್ಕಮ್ಮನೂ ಇಲ್ಲಿದ್ದಾರೆ, ನಾನು ಚಿಕ್ಕವಳಿದ್ದಾಗಿಂದನೂ ನೋಡಿದ್ದಾರೆ. ಎಂದು ಕೂಡ ನಾನು ರಾಜಕೀಯ ಎಂಟ್ರಿ ಆಗಬೇಕು ಅಂತ ಕಂಡಿರಲಿಲ್ಲ. ಬಟ್ ಒಳ್ಳೆ ಡಾಕ್ಟರ್ ಆಗಿ ಒಂದು ಒಳ್ಳೆ ಸೇವೆ ಮಾಡಬೇಕು ಅಂತ ಅದೊಂದು ದೊಡ್ಡ ಕನಸಿತ್ತು. ಬಟ್ ಏನೇ ಕೆಲಸ ನಾನು ಚಿಕ್ಕವಳಾಗಿದ್ದಾಗೂ ಕೂಡ ತಗೊಂಡ್ರೆ ಎಲ್ಲರ ತಲೆ ತಿನ್ಬೇಕಿತ್ತು. ಮನೆಯಲ್ಲಿ ತಲೆ ತಿನ್ನೋದು ಅಂದರೆ ಒಂದು ಒಳ್ಳೆ ಔಟ್ಕಮ್ ಇರಲಿ ಅಂತ. ಒಂದು ಸೈನ್ಸ್ ಪ್ರಾಜೆಕ್ಟ್ ಮಾಡುವಾಗಲೂ ನನಗೆ ಈಗಲೂ ನೆನಪಿದೆ, ಪರ್ಪಲ್ ಪಿಂಕ್ ಹಾಕೊಂಡಿದ್ದೀವಲ್ಲ ಅದೇ ಕಾನ್ಸೆಪ್ಟ್ನಲ್ಲಿ ಒಂದು ಕೆಮಿಸ್ಟ್ರಿ ಪ್ರಾಜೆಕ್ಟ್ ಇತ್ತು. ಅದರಲ್ಲಿ ಇಂಡಸ್ಟ್ರಿ ಪ್ರಾಜೆಕ್ಟ್ ಪೈಪ್ಲೈನ್ಸ್ ಎಲ್ಲ ಮಾಡಬೇಕಿತ್ತು. ಎಲ್ಲ ಪೈಪ್ಲೈನ್ಸ್ ಪರ್ಪಲ್ ಕಲರ್ ಮಾಡಿದ್ದೆ, ಆ್ಯಂಡ್ ಆಲ್ ದ ಬ್ಲಾಕ್ಸ್ ಇಂಡಸ್ಟ್ರೀಸ್ ಎಲ್ಲ ಪಿಂಕ್ ಕಲರ್ ಇತ್ತು. ಸೊ ನನಗೆ ಇವತ್ತು ಅದೇ ನೆನಪಾಗ್ತಾ ಇದೆ, ನಮ್ಮ ತಂದೆಯವ್ರನ್ನ ನೆನೆಸ್ತಾ ಇದ್ದೀನಿ ಇವತ್ತು. ಬಿಕಾಸ್ ಅದು ಈ ಪ್ರಾಜೆಕ್ಟು 100% ಚೆನ್ನಾಗಿ ಬರಬೇಕು, ಇಲ್ಲದ್ರೆ ಅದನ್ನೆಲ್ಲ ಕಿತ್ತೋಗೋದು ಮತ್ತೆ ಮಾಡಬೇಕು. ಸೊ ದಟ್ ಹ್ಯಾಸ್ ಬೀನ್ ಆನ್ ಆಟಿಟ್ಯೂಡ್. ಐ ಥಿಂಕ್ ಎಲ್ಲರೂ, ನೀವು ಕೂಡ ಅದೇ ರೀತಿ ಇದ್ರಿ ನಿಮ್ಮ ಚೈಲ್ಡ್ಹುಡ್ನಲ್ಲಿ. ಈಗ ನಮ್ಮ ಮಕ್ಕಳಲ್ಲೂ ಅದನ್ನೇ ನೋಡ್ತೀವಿ. So until and unless we achieve our purpose, we should not give up. I think that attitude we should continue even as we grow up. I'm 50. How many of you have crossed 50 now? ಈ ವರ್ಷ ನಾನು 50ನೇ ವರ್ಷದ ಹುಟ್ಟು ಹಬ್ಬ ಕೂಡ ಆಚರಿಸ್ಕೊಂಡೆ. 50 ವರ್ಷ ದಾಟಿದ್ದೀವಿ ಎಲ್ಲರೂ ಕೂಡ. ಸೊ ಎಲ್ಲ ಲಾಟ್ ಆಫ್ ಗುಡ್ ಥಿಂಗ್ಸ್ ಆರ್ ಕಮಿಂಗ್ ಇನ್ ಮೈ ಮೈಂಡ್. ನೀವೆಲ್ಲ ಹೋಗಿ ಓಡಾಡ್ಬಿಟ್ಟು ವೋಟ್ ಹಾಕಿ ಗೆಲ್ಸಿದ್ದೀರಾ. ಪ್ರತಿ ಬಾರಿ ಈಗಲೂ ಕೂಡ ನಾನು ಪಾರ್ಲಿಮೆಂಟಿಗೆ ಹೋದಾಗ ಮೆಟ್ಲು ಹತ್ತುವಾಗ ಸತ್ಯಮೇವ ಜಯತೆ ಅಂತ ಬರ್ದಿರುತ್ತೆ, ನಮಸ್ಕಾರ ಮಾಡಿ ಒಳಗೆ ಹೋಗೋದು. ಅಲ್ಲಿರೋ ಗಾರ್ಡ್ಸ್ನೆಲ್ಲ ನೋಡ್ತಾ ಇರ್ತಾರೆ, ಮೇಡಮ್ ಎಷ್ಟು ಇದರಲ್ಲಿ ಬಂದು ವಿತ್ ಸೋ ಮಚ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ಆನೆಸ್ಟಿ, ಇಂಟೆಗ್ರಿಟಿ ಶಿ ಎಂಟರ್ಸ್ ದ ಪಾರ್ಲಿಮೆಂಟ್ ಅಂತ. ಅದನ್ನ ಯಾಕೆ ಮಾಡೋದು ಅಂದರೆ
ಇಷ್ಟೆಲ್ಲ ಜನ 16 ಲಕ್ಷ ಮತದಾರರು ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಸೊ ನೀವೆಲ್ಲರೂ ಒಂದು ಜವಾಬ್ದಾರಿ ವಹಿಸಿದ್ದೀರಾ. ಆ ಜವಾಬ್ದಾರಿಯನ್ನ ನಾವು ನನ್ನ ಏನ್ ಲಿಮಿಟ್ಸ್ ಇದೆ ಅಲ್ಲ ಅದನ್ನ ಮೀರಿ ಮಾಡಬೇಕು ಅನ್ನೋದು ಒಂದೇ ಒಂದು ಆಸೆ. ಯಾಕಂದ್ರೆ ಎಲ್ರಿಗೂ ಈ ಅವಕಾಶ ಸಿಗೋದಿಲ್ಲ. ಎಷ್ಟು ಜನ ಡೆಲ್ಲಿ ಪಾರ್ಲಿಮೆಂಟಿಗೆ ಬಂದಿದ್ದೀರಾ? ಐ ಥಿಂಕ್ ಪಾರ್ಲಿಮೆಂಟ್ ಟ್ರಿಪ್ ಮಾಡ್ಬೇಕು ನೀವೆಲ್ಲರೂ ಲೇಡೀಸ್. ಸೆಷನ್ ಇದ್ದಾಗ ಬ್ಯಾಚ್ ವೈಸ್ ಟ್ರಿಪ್ ಮಾಡ್ರಿ. ಅಲ್ಲಿ ಬಂದಾಗ ನಾನು ಏನು ಹೇಳ್ತೀನಿ ಅಂತ ಗೊತ್ತಾಗುತ್ತೆ. ಓಲ್ಡ್ ಹೌಸ್, ಸಂವಿಧಾನ ಸದನ್ ಅಂತ, ಅಲ್ಲೆಲ್ಲ ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿಗಳು ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿರೋದು. ವಿ ಹ್ಯಾವ್ ಬಿಗ್ ಪೇಂಟಿಂಗ್ಸ್, ಬಿಗ್ ಸ್ಟ್ಯಾಚ್ಯೂಸ್ ಆಫ್ ಈಚ್ ಒನ್ ಆಫ್ ದೆಮ್. ಆ್ಯಂಡ್ ಐ ಮೈಸೆಲ್ಫ್ ಈಗ ಜೂನ್ ಬಂತು ಅಂದರೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ 1 year ಐ ಥಿಂಕ್ 6 months ಆದಮೇಲೆ ಹಳೆ ಸಂವಿಧಾನ ಸದನ್ ಓಲ್ಡ್ ಪಾರ್ಲಿಮೆಂಟ್ ಇದೆ ಅಲ್ಲ, ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ದೆ. ಸೊ ಅಲ್ಲಿ ಹೋದಾಗ ಕೂಡ ಇಲ್ಲಿ ದೇಶದ ಮೊದಲನೇ ಪ್ರಧಾನಮಂತ್ರಿಗಳು ಕೂತ್ಕೊಂಡಿದ್ರು, ಜವಾಹರ್ಲಾಲ್ ನೆಹರು ಅವರು. ಅವ್ರ ಪಕ್ಕ ಇದು ಈ ಸೀಟು. ಇಂದಿರಾ ಗಾಂಧಿ ಅವರು ಇಲ್ಲಿ ಕೂತ್ಕೊಂಡಿದ್ದು. ಭಗತ್ ಸಿಂಗ್ ಅವರು ಬಾಂಬ್ ಮಾಡಿದಾಗ ಈ ಕಾಲಮಿಗೆ ಬಾಂಬ್ ಎಸ್ಬಿಟ್ಟು ಡಿಸ್ಟರ್ಬ್ ಮಾಡಿದ್ರು ಅಂತ ಎಲ್ಲ ಇತಿಹಾಸ ನೋಡಿದಾಗ ನಾವು ಎಷ್ಟು ವಿ ಆರ್ ಸೋ ಲಕ್ಕಿ and blessed, not only lucky, blessed to be in the same premises and take decision for such a big democracy with 150 crore people. So we are really blessed. ನಾವು ಏನೇ ಪಾಲಿಸೀಸು ಪ್ರೋಗ್ರಾಮ್ಸು ಮಾಡಿದಾಗ ಕೂಡ ನಾವು ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ, ಮೊನ್ನೆನೂ ವಿಮೆನ್ಸ್ ಬಿಲ್ ನೋಡಿದ್ರಿ ನೀವೆಲ್ಲರೂ ಯಾವ ರೀತಿ ಒಂದು ಸಂದರ್ಭ ಬಂತು. ವಿಮೆನ್ಸ್ ಬಿಲ್ ಆಲ್ರೆಡಿ ಆಕ್ಟ್ ಆಗಿದೆ 2023 ಇಟ್ ಹ್ಯಾಸ್ ಬೀನ್ ಯುನಾನಿಮಸ್ಲಿ ಪಾಸ್ಡ್, ಒಂದು ಆಕ್ಟ್ ಆಗಿದೆ. ಇವತ್ತು ಏನಾಗಬೇಕಿತ್ತು ಅಂದರೆ ಬರುವಂತಹ ಚುನಾವಣೆ 2029 ಅದನ್ನ ಜಾರಿಗೆ ತರಬೇಕು. 33% ರಿಸರ್ವೇಶನ್ ಮಹಿಳೆಯರಿಗೆ ಕೊಡಬೇಕು ಅಂತ ಒಂದು ಡಿಸಿಷನ್ ತಗೋಬೇಕಾಗಿತ್ತಲ್ಲ. ಆದ್ರಿಂದ ಆಡಳಿತ ಪಕ್ಷದವರು NDA ಸರ್ಕಾರ ಈ ಬಿಲ್ನ ಡಿಲಿಮಿಟೇಷನ್ ಬಿಲ್ ಜೊತೆಗೆ ಲಿಂಕ್ ಮಾಡಿಬಿಟ್ಟು ಪಾಸ್ ಮಾಡ್ಲಿಕ್ಕೆ ಹೋಯ್ತು. ಅದರಲ್ಲಿ ನಮ್ಮ ಆಡಳಿತ ಪಕ್ಷದ 2-3 months ಇತ್ತು. ಅದನ್ನ ನಾನು ರಾಜಕೀಯ ಹೇಳಲ್ಲ, ಬಟ್ ನಮ್ದೇನಿತ್ತು ಅಂದ್ರೆ ಕೇವಲ 3 ದಿನದಲ್ಲಿ ತರಾತುರಿನಲ್ಲಿ ಬಿಲ್ ಪಾಸ್ ಮಾಡಬೇಡ್ರಿ, ಚರ್ಚೆ ಮಾಡೋಣ. ಚರ್ಚೆ ಮಾಡಿದ್ಮೇಲೆ ನಮಗೂ ಕೂಡ ದಕ್ಷಿಣ ರಾಜ್ಯಗಳ ಒಂದು ವಾಯ್ಸ್, ಒಂದು ರೆಪ್ರೆಸೆಂಟೇಷನ್ ಇರಬೇಕು ಅಂತ ಒಂದೇ ಆತಂಕ ಇತ್ತು. ಸೊ ಆ ಆತಂಕವನ್ನ ನೀವು ಸರಿಪಡಿಸಿದ್ರೆ ನಾವು ಕೂಡ ಎಲ್ಲರೂ ಒಮ್ಮತದಿಂದ ನಿಮ್ಮನ್ನ ಸಪೋರ್ಟ್ ಮಾಡ್ತೀವಿ ಅಂತ ಇತ್ತು. ಸೊ ಮೇ ಬಿ ನೆಕ್ಸ್ಟ್ ಇನ್ನೊಂದು 1-2 ತಿಂಗಳಲ್ಲಿ ಮತ್ತೆ ಎಲೆಕ್ಷನ್ ಎಲ್ಲ ಮುಗಿಯುತ್ತೆ ವೆಸ್ಟ್ ಬೆಂಗಾಲಿಂದು. ಅದಾದ ನಂತರ ಮತ್ತೆ ಒಂದು ಸೆಷನ್ನಲ್ಲಿ ಜುಲೈನಲ್ಲಿ ಮತ್ತೆ ಸೆಷನ್ ಸ್ಟಾರ್ಟ್ ಆಗುತ್ತೆ, ಮಾನ್ಸೂನ್ ಸೆಷನ್. ಸೊ ಆ ಟೈಮ್ನಲ್ಲಿ ಮತ್ತೆ ಚರ್ಚೆ ಆಗ್ಬೋದು. ಬಟ್ ಬಿಫೋರ್ ದ್ಯಾಟ್ ಏನಾದರೂ ಕರೆದ್ರೆ, ಇಫ್ ದ ರೂಲಿಂಗ್ ಪಾರ್ಟಿ, ಇಫ್ ಎಟ್ ಆಲ್ ಇಟ್ ವಾಂಟ್ಸ್ ಟು ಇಂಪ್ಲಿಮೆಂಟ್ ವಿಮೆನ್ಸ್ ರಿಸರ್ವೇಶನ್ ಬಿಲ್, ಇಟ್ ವಿಲ್ ಕಮ್ ಫಾರ್ವರ್ಡ್ and take all party consensus and implement it. ಸೊ ಅದು ಒಂದು 33% ಮಹಿಳೆಯರು ಅಂದರೆ ನಮ್ಮ ಧ್ವನಿ ಎಷ್ಟು ಗಟ್ಟಿಯಾಗಿರುತ್ತೆ. ಈಗ ನಾವಿರೋದು ಕೇವಲ 14% ಇದ್ದೀವಿ ಮಹಿಳೆಯರು. ಸೊ 14 2s are 28. ಸೊ ಮೋರ್ ದೆನ್ ಡಬಲ್ ಅಷ್ಟು ಸ್ಟ್ರೆಂತ್ ಆಗಬೇಕಾಗಿದೆ. ಸೊ ಇಟ್ಸ್ ಅ ವೆರಿ privileged space to be in, to take decisions for the nation. And the reason for calling all of you here is just to make that bond stronger. ನಾವೇನು ಮಾಡಿದ್ವಿ, ಆಮೇಲೆ ನಾನು ಕೂಡ 2 ವರ್ಷ MP ಆದಾಗಿಂದ ನೀವೆಲ್ಲರೂ ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಮಾಡ್ತಾ ಇದ್ದೀವಿ ಅಂತ. ಒಂದಂತೂ 3 ಕಮಿಟಿನಲ್ಲಿದ್ದೀನಿ, ಹೆಲ್ತ್ ಕಮಿಟಿ, ಆಮೇಲೆ ಜನರಲ್ ಅಶ್ಯೂರೆನ್ಸ್ ಕಮಿಟಿ, ಆಮೇಲೆ 3ನೇದು ಕನ್ಸಲ್ಟೇಟಿವ್ ಕಮಿಟಿ, ಎಜುಕೇಷನ್ ಕಮಿಟಿನಲ್ಲಿದ್ದೀನಿ. ಸೊ 3 ಕೂಡ ಪ್ರತಿ ತಿಂಗಳು ನಮ್ಮದು ಮೀಟಿಂಗ್ ಇರುತ್ತೆ. ಆ ಮೀಟಿಂಗ್ನಲ್ಲಿ ನಾವೇನು ಮಿನಿಸ್ಟ್ರಿ ಆಫ್ ಹೆಲ್ತಿಗೆ ಪ್ರತಿ ವರ್ಷ ಬಜೆಟ್ನಲ್ಲಿ ಏನು ಪಾಸ್ ಮಾಡ್ತಾರಲ್ಲ ಗ್ರ್ಯಾಂಟ್ಸು, ಆ ಗ್ರ್ಯಾಂಟ್ಸು ಅದು ಸಾಕಾಗುತ್ತಾ ಆ ಮಿನಿಸ್ಟ್ರಿಗೆ, ಅಥವಾ ಇನ್ನು ನಾವು ಅಡಿಷ್ನಲ್ ಗ್ರ್ಯಾಂಟ್ಸ್ ಕೇಳಬೇಕಾ, ಸಪ್ಲಿಮೆಂಟ್ರಿ ಗ್ರ್ಯಾಂಟ್ಸ್ ಕೇಳಬೇಕಾ ಅನ್ನೋ ಚರ್ಚೆ ಆಗುತ್ತೆ. ಅದನ್ನು ನಾವು ಅದಕ್ಕೆ ಸಂಬಂಧಪಟ್ಟ ಪೇಪರ್ಸು, ಡ್ರಾಫ್ಟ್ ಪೇಪರ್ಸ್ ಎಲ್ಲ ಕಳಿಸಿರ್ತಾರೆ. ಅದನ್ನು ನಾವು ಸುಮಾರು ವಿ ಆರ್ 30 members ರಾಜ್ಯಸಭಾ ಲೋಕಸಭೆಯಿಂದ MPs. ಸೊ ನಾವೆಲ್ಲರೂ ಚರ್ಚೆ ಮಾಡಿ ನಮ್ಮ ಪಕ್ಷದ ಮತ್ತು ವೈಯಕ್ತಿಕ ಅನಿಸಿಕೆಗಳನ್ನು ಆ ಮೀಟಿಂಗ್ನಲ್ಲಿ ಹೇಳಿದಾಗ ಅದು ಒಂದು ರಿಪೋರ್ಟ್ ಥರ ಮಿನಿಸ್ಟ್ರಿಗೆ ಹೋಗುತ್ತೆ. ಸೇಮ್ ವೇ ಈಗ ಜನರಲ್ ಅಶ್ಯೂರೆನ್ಸ್ ಕಮಿಟಿ ಬಗ್ಗೆ ಭಾಳ ಜನಕ್ಕೆ ಗೊತ್ತಿಲ್ಲ. ಜನರಲ್ ಅಶ್ಯೂರೆನ್ಸ್ ಕಮಿಟಿ ಅಂದರೆ ಈಗ ಪಾರ್ಲಿಮೆಂಟ್ನಲ್ಲಿ ಏನೇ ಪ್ರಶ್ನೆ ಕೇಳಿದಾಗ ಒಂದು ಮಿನಿಸ್ಟ್ರಿ ಉತ್ತರ ಕೊಡುತ್ತೆ. ಸಪೋಸ್ ನಾನು ಮಹಿಳೆಯರ ಬಗ್ಗೆ ಏನಾದರೂ ಪ್ರಶ್ನೆ ಕೇಳ್ತೀನಿ,
ಅವಾಗ ಮಿನಿಸ್ಟ್ರಿ ಎದ್ದು ನಿಲ್ತಾರೆ. ನಾನು MP ಆಗಿ ಒಂದು ಪ್ರಶ್ನೆ ಕೇಳಿದಾಗ ಮಹಿಳಾ ಮಿನಿಸ್ಟರು ಎದ್ದು ನಿಲ್ತಾರೆ. ಅವ್ರು ಎದ್ದು ನಿಂತ್ಕೊಂಡು ಒಂದು ಅಶ್ಯೂರೆನ್ಸ್ ಕೊಡ್ತಾರೆ. ಲೈಕ್ ಈಗ ಮಹಿಳೆಯರಿಗೆ, ಆಶಾ ವರ್ಕರ್ಸಿಗೆ ಅವ್ರ ಸಂಬಳ ಜಾಸ್ತಿ ಮಾಡಬೇಕು ಅಂತ ಇರುತ್ತೆ. ಒಂದು ಕ್ವೆಶನ್, ಹೈಪೋಥೆಟಿಕಲ್ ಕ್ವೆಶನ್ ಹೇಳ್ತಾ ಇದ್ದೀನಿ. ಸೊ ಅವಾಗ ಮಿನಿಸ್ಟ್ರಿ ಆಯಿತು ಮಾಡ್ತೀವಿ ಅಂತ ಅಶ್ಯೂರೆನ್ಸ್ ಕೊಟ್ಟರೆ, ಅಶ್ಯೂರೆನ್ಸ್ ಕೊಟ್ಟ ಮೇಲೂ 3 ತಿಂಗಳು 6 ತಿಂಗಳು ಆದರೂ ಅಶ್ಯೂರೆನ್ಸ್ ಫುಲ್ಫಿಲ್ ಆಗಿಲ್ಲ ಅಂದರೆ ಆ ಪ್ರಶ್ನೆ ಮತ್ತೆ ಜನರಲ್ ಅಶ್ಯೂರೆನ್ಸ್ ಕಮಿಟಿಗೆ ಬರುತ್ತೆ. ಏನು ಮಿನಿಸ್ಟರ್ ಅಶ್ಯೂರೆನ್ಸ್ ಕೊಟ್ಟಿರ್ತಾರೆ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ ಮತ್ತೊಮ್ಮೆ ಮಿನಿಸ್ಟ್ರಿನ ಕರೆದ್ಬಿಟ್ಟು ಯಾವ ಕಾರಣದಿಂದ ನೀವು ಈ ಅಶ್ಯೂರೆನ್ಸ್ನ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಚರ್ಚೆ ಆಗಿ ಅವ್ರಿಗೆ ಕೇಳಿದಾಗ ಮತ್ತೆ ನಾವು ನಮ್ಮ ಚೇರ್ಮನ್ ಒಂದು ಡೆಡ್ಲೈನ್ ಕೊಡ್ತಾರೆ, ಇಷ್ಟು ದಿನದಲ್ಲಿ ಇದನ್ನ ಮಾಡ್ಬೇಕು ನೀವು ಅಂತ. ಸೊ ದಿಸ್ ಇಸ್ ಹೌ ಪಾರ್ಲಿಮೆಂಟ್ ಫಂಕ್ಷನ್ಸ್. ನಮಗೆ ಸಾಕಷ್ಟು ಪವರ್ಸ್ ಇರ್ತವೆ. ಒಂದು 0 ಕ್ವೆಶ್ಚನ್ ಅವರ್ ಅಂತ ಇರುತ್ತೆ ಪ್ರತಿ ಸೆಷನ್ನಲ್ಲೂ. ಇವಾಗ ಸೆಷನ್ June 1 ಸ್ಟಾರ್ಟ್ ಆಯಿತು ಅಂದರೆ May 15th ಅಥವಾ 10th ಒಳಗೆ ಒಂದು ಸೈಕಲ್ ಇರುತ್ತೆ. June 1 ಇಂದ 30th ತನಕ 1 ಮಂತ್ ಸೆಷನ್ ಇತ್ತು ಅಂದರೆ ಸ್ಯಾಟರ್ಡೆ ಸಂಡೇ ಇರಲ್ಲ. ಇನ್ ಅ ವೀಕ್ 4 days 5 days ಇರುತ್ತೆ ಅಂದರೆ ಆ 5 daysನಲ್ಲಿ ಕ್ಲಬ್ ಮಾಡ್ತಾರೆ. Day 1 3 ministers, Day 2 3 ministries, Day 4 3 ministries, ಇನ್ ಆರ್ಡರ್ ಅದನ್ನು ಹಾಕಿರ್ತಾರೆ ABCDE ಅಂತ. ಸೊ ನಾವು ಪ್ರಶ್ನೆ ಹಾಕುವಾಗ ಅದೇ ಆರ್ಡರ್ನಲ್ಲಿ ನಾನು May 12th 14th ಅವಾಗಲೇ June 1 ಕ್ವೆಶನ್ಸ್ನ ನಾನು ಅಪ್ಲೋಡ್ ಮಾಡಬೇಕಾಗುತ್ತೆ. ವೈ ಆಮ್ ಟೆಲ್ಲಿಂಗ್ ಯು ಇಸ್, ನೀವೇನು ಆಯ್ಕೆ ಮಾಡಿದ್ದೀರಾ, ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಹೇಳಲಿಕ್ಕೆ. ಯಾಕಂದ್ರೆ ಭಾಳ ಸಲ ಗೊತ್ತಿರಲ್ಲ ನಾವೇನು ಮಾಡ್ತಾ ಇದ್ದೀವಿ ಅಂತ. ಸೊ ಆ ಪ್ರಶ್ನೆಗಳನ್ನೆಲ್ಲ ನಾವು ಯಾವ ರೀತಿ ರೆಡಿ ಮಾಡ್ಕೊತೀವಿ ಅಂದರೆ, ನಮ್ಮ ಹತ್ರ ಜನಗಳು ಬರ್ತಾರೆ, ಬೇರೆ ಬೇರೆ ಸಂಘ ಸಂಸ್ಥೆಯ ರೆಪ್ರೆಸೆಂಟೇಷನ್ ಬರ್ತಾರೆ, ಅವ್ರು ಬಂದು ಕೇಳ್ಕೊಳ್ತಾರೆ. ಆಶಾ ವರ್ಕರ್ಸು, ಅಂಗನವಾಡಿ ವರ್ಕರ್ಸ್ ಬಂದು ಕೇಳ್ಕೊಳ್ತಾರೆ. ಇನ್ನೇನೋ CA ಅಸೋಸಿಯೇಷನ್ ಅವ್ರು ಇರ್ತಾರೆ, ಅವ್ರು ಬರ್ತಾರೆ. BD ಕಾರ್ಮಿಕರು ಬರ್ತಾರೆ. ಆಮೇಲೆ ಗವರ್ಮೆಂಟ್ ಟೀಚರ್ಸ್, ರಿಟೈರ್ಡ್ ಟೀಚರ್ಸ್ ಇರುತ್ತೆ, UPS OPS ಅಂತ ಸಮಸ್ಯೆ. ಸೊ ಇವರೆಲ್ಲ ರಿಟೈರ್ಡ್ ಆರ್ಮಿ ಪರ್ಸನಲ್ ಇರ್ತಾರೆ, ಅವರಿಗೆಲ್ಲ ಸರ್ಕಾರದಿಂದ ಒಂದು ಲ್ಯಾಂಡ್ ಕೊಡಬೇಕು ಅಂತ ಇರುತ್ತೆ. ಬಟ್ ಇಲ್ಲಿವರೆಗೂ ಲ್ಯಾಂಡ್ ಅಲಾಟ್ ಆಗಿರಲ್ಲ ಅವ್ರಿಗೆ. ಸೊ ಅವಾಗ ಅವರು ಒಂದು ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ, ಅವ್ರು ಬಂದು ಒಂದು ರಿಕ್ವೆಸಿಷನ್ ಕೊಡ್ತಾರೆ. ಸೊ ಅದನ್ನ ತಗೊಂಡು ಹೋದಾಗ ಆ ಮಿನಿಸ್ಟರಿಂದು ಪ್ರಶ್ನೆ ಯಾವ ದಿನ ಇರುತ್ತಲ್ಲ, ನಾವು ಅದಕ್ಕೆ ರಿಲೇಟೆಡ್ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾವಿರೋದು 543 ಜನ. 543 ಜನನು ನಾವು ಕ್ವೆಶನ್ಸ್ ಹಾಕಬೇಕು. ಲಕ್ಕಿ ಡಿಪ್ನಲ್ಲಿ ಎತ್ತುತ್ತಾರೆ, ಕೇವಲ 20 ಪ್ರಶ್ನೆಗಳು ಸೆಲೆಕ್ಟ್ ಆಗ್ತವೆ ಅದರಲ್ಲಿ. ಸೊ ಯು ಶುಡ್ ಬಿ ದಟ್ ಲಕ್ಕಿ. ನಾನು ಫಸ್ಟ್ ಸೆಷನ್ನಲ್ಲೇ ನಂದು ಐ ಥಿಂಕ್ 3rd ಕ್ವೆಶನ್ ಏನೋ ಬಂದಿತ್ತು. ಸೊ ಐ ಥಿಂಕ್ ಐ ವಾಸ್ ರಿಯಲಿ ಲಕ್ಕಿ. ಇಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ನೀವೆಲ್ಲ ಕಳಿಸಿದ್ರಿ. ಸೊ ನನಗೂ ಅವಾಗ ಕ್ವೆಶನ್ ಅವರ್ನಲ್ಲಿ ಕ್ವೆಶನ್ ಕೇಳಲಿಕ್ಕೆ ಒಂದು ಅವಕಾಶ ಸಿಕ್ತು. ಅದಾದ ನಂತರ ಅನ್ಸ್ಟಾರ್ಡ್ ಕ್ವೆಶನ್ ಅಂತ ಇರುತ್ತೆ. ಅನ್ಸ್ಟಾರ್ಡ್ ಕ್ವೆಶನ್ ಅಲ್ಲಿ ನೀನು ಪ್ರತಿ ಸಲ ಅಪ್ಲೋಡ್ ಮಾಡುವಾಗ 1 day 5 ಕ್ವೆಶನ್ಸ್ ಅಷ್ಟೇ ಅಪ್ಲೋಡ್ ಮಾಡ್ಬೋದು. ಅದರಲ್ಲಿ 1 ಸ್ಟಾರ್ಡು 4 ಅನ್ಸ್ಟಾರ್ಡ್ ಇರುತ್ತೆ. ಅನ್ಸ್ಟಾರ್ಡ್ ಬರೀ ರಿಟರ್ನ್ ರಿಪ್ಲೈ ಬರುತ್ತೆ. ಫ್ಲೋರ್ ಆಫ್ ದ ಹೌಸ್ನಲ್ಲಿ ಮಿನಿಸ್ಟರ್ ರಿಪ್ಲೈ ಕೊಡಲ್ಲ. ಸೊ ಅದರಲ್ಲೂ ಲಕ್ಕಿ ಡಿಪ್, ನೀನು ಅನ್ಸ್ಟಾರ್ಡ್ ಅಂದ್ರೂ ಅದರಲ್ಲೂ ಲಕ್ಕಿ ಡಿಪ್ ಇರುತ್ತೆ. ದೆನ್ ವಿ ಹ್ಯಾವ್ 0 hour. 0 hour ಪ್ರತಿದಿನ ಬಿಟ್ವೀನ್ 12 and 1 ನಡೆಯುತ್ತೆ. ಕ್ವೆಶನ್ ಅವರ್ ಇಸ್ 11 to 12, 12 to 1. ಸೊ 12 to 1ನಲ್ಲಿ ನಾವು ನಮ್ಮ ಕ್ಷೇತ್ರದ ಏನೇ ಸಮಸ್ಯೆಗಳನ್ನು ಕೇಳಬಹುದು. ನಾನು ಸುಮಾರು ಸಲ ಕೇಳಿರೋ ಪ್ರಶ್ನೆ ಏನು ಅಂದರೆ SH25 ಅಪ್ಗ್ರೇಡೇಷನ್, ಸ್ಟೇಟ್ ಹೈವೇ ಮರಿಯಮ್ನಹಳ್ಳಿಯಿಂದ ಶಿವಮೊಗ್ಗದವರೆಗೆ ಇರುವಂತಹ ಒಂದು ರಾಜ್ಯ ಹೆದ್ದಾರಿನ ರಾಷ್ಟ್ರೀಯ ಹೆದ್ದಾರಿ ಮಾಡ್ರಿ ಅಂತ. ಅದು 3 ತಾಲೂಕು 3 ಡಿಸ್ಟ್ರಿಕ್ಟಿಗೆ ಹೋಗುತ್ತೆ. ನಮ್ಮ ವಿಜಯನಗರ, ಆಮೇಲೆ ದಾವಣಗೆರೆ, ಆಮೇಲೆ ಶಿವಮೊಗ್ಗ. ಸೊ ಇದನ್ನ ಅಪ್ಗ್ರೇಡ್ ಮಾಡ್ರಿ ಅಂತ ಕೇಳಿರೋದು. ಸೊ ಇದ್ರ ಜೊತೆಗೆ ಸುಮಾರು ನಮ್ಮ ಐ ಥಿಂಕ್ ಒಂದ್ಸಲ ಆಶಾ ವರ್ಕರ್ಸ್ ಇನ್ ಕೇಳಿದೆ. ಸೊ ಈ ರೀತಿ ಪ್ರಶ್ನೆ ಕೇಳೋದಿರುತ್ತೆ. ಆಮೇಲೆ ಇದ್ರ ಜೊತೆಗೆ ಬಿಲ್ಸ್ ಇನ್ ಡಿಸ್ಕಷನ್ ಇರುತ್ತೆ. ಸುಮಾರು ಸಲ ಮಾತಾಡಿದಾಗ ನಾನು ಗ್ರಾಂಟ್ಸ್ ಫಾರ್ ಹೆಲ್ತ್ ಕೇರ್, ಮಿನಿಸ್ಟ್ರಿ ಆಫ್ ಹೆಲ್ತ್, ಅದಕ್ಕೆ ರಿಲೇಟೆಡ್ ನಮಗೆ 5 minutes 10 minutes ಸಿಗುತ್ತೆ. ಸೊ ಅದರಲ್ಲಿ ಮಾತಾಡೋಕ್ಕೆ ಅವಕಾಶ ಸಿಕ್ತು. ಸೊ ಅಲ್ಲಿ ಹೋದಾಗ ಒಂದು ಕ್ಯಾಂಟೀನ್ ಇದೆ ನಮಗೆ. ಕ್ಯಾಂಟೀನಲ್ಲಿ ಎಲ್ಲ ಲೋಕಸಭಾ MPs ಒಂದು ಕ್ಯಾಂಟೀನ್ ಇದೆ, ರಾಜ್ಯಸಭಾ MPs ಇನ್ನೊಂದು ಕಡೆ ಕ್ಯಾಂಟೀನ್ ಇದೆ. ಸೊ ಎಲ್ಲ ನೀವು ಯಾರ್ಯಾರು ನಿಮ್ಮ ಫೇವ್ರೇಟ್ MPs ಇದ್ದಾರೆ ಅವ್ರನ್ನೆಲ್ಲರೂ ನಾವು ಕ್ಯಾಂಟೀನಲ್ಲಿ ಎಲ್ಲ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಆ್ಯಂಡ್ ಭಾಳ ಜನ MPಸು ರಾತ್ರಿ 12, 1 ಗಂಟೆ 2 ಗಂಟೆ ತನಕ ನಡೀತಾ ಇರುತ್ತೆ ಸೆಷನ್. ಮೊನ್ನೆನೂ ವಿಮೆನ್ಸ್ ಬಿಲ್ ಇದ್ದಾಗ ರಾತ್ರಿ 12:45 ನನಗೆ ಅವಕಾಶ ಸಿಕ್ತು. ನಮ್ಮ ಪಕ್ಷದಿಂದ ಕೇವಲ 20 ಜನ. ಬಿಕಾಸ್ ಅದು ಹೆಂಗ್ ಡಿವೈಡ್ ಮಾಡ್ತಾರೆ ಅಂದರೆ, ಒಂದು ಬಿಲ್ ಅಂತ ಇದ್ರೆ ಬಿಲ್ ಎಕ್ಸು, ಆ ಬಿಲ್ಲಿಗೆ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರು 6 hours ಡಿಸ್ಕಷನ್ ಅಂತ ಡಿಸೈಡ್ ಮಾಡ್ತಾರೆ ಅನ್ಕೊಳ್ಳಿ.
ಹೈಪೋಥೆಟಿಕಲಿ 6 hours ಅಂದಾಗ ನಮ್ಮ ಸ್ಟ್ರೆಂತ್ ಮೇಲೆ ಡಿವೈಡ್ ಮಾಡ್ತಾರೆ. ಆ 6 hours ನಮ್ಮ ಸ್ಟ್ರೆಂತ್ 1/3 ಇದ್ರೆ 6 hours ಇಂದ 1/3 ಟೈಮ್ ನಮ್ಮ ಪಕ್ಷಕ್ಕೆ ಅಲಾಟ್ ಆಗಿರುತ್ತೆ. ಅದೇ ರೀತಿ TMC ಪಕ್ಷಕ್ಕೆ ಸ್ವಲ್ಪ, ಆಮೇಲೆ ರೂಲಿಂಗ್ ಪಾರ್ಟಿಗೆ ಜಾಸ್ತಿ ಸಿಗುತ್ತೆ, ಬಿಕಾಸ್ ಅವ್ರ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಸೊ ಹಂಗಿದ್ದಾಗ ಕಾಂಗ್ರೆಸ್ ಇಂದ ಕೇವಲ 15 ಜನಕ್ಕೆ ಅವಕಾಶ ಸಿಕ್ಕಿತ್ತು. ಸೊ 15 ಜನಕ್ಕೆ ಅವಕಾಶ ಸಿಕ್ಕಾಗ ನನ್ನ ಹೆಸರು ನೋಡೋಣ ಟೈಮ್ ಸಿಕ್ಕರೆ ಕೊಡ್ಬೋದು ಅಂದಿದ್ರು. ಬಟ್ ಆಲ್ರೆಡಿ ನಮಗೆ ಗೊತ್ತಿತ್ತು ಡೇ 2 ಥರ್ಸ್ಡೇ ಡೇ 1, ಫ್ರೈಡೇ ಡೇ 2, ಸ್ಯಾಟರ್ಡೇ ವೋಟಿಂಗ್ ಇರುತ್ತೆ ಅಂತ. ನಮಗಿದ್ದಿದ್ದು ಆ ರೀತಿ ವಿ ಥಾಟ್ ಆಫ್. ಬಟ್ ಏನ್ ಮಾಡಿದ್ರು, ಫ್ರೈಡೇನೆ ವೋಟಿಂಗ್ ಮಾಡಿದ್ರು, 4 ಗಂಟೆಗೆ ವೋಟಿಂಗ್ ಮಾಡ್ತೀವಿ ಅಂದ್ರು. ಸೊ ಅವಾಗ ಅವಕಾಶ ಸಿಗೋದು ಕಡಿಮೆ ಇದೆ, ಏನಾರ ಆಗ್ಲಿ ಕುತ್ಕೊಂಡಿದ್ದು ಕೇಳಬೇಕು ಅಂತ ಒಂದ್ ಮನ್ಸ್ ಮಾಡಿದ್ವಿ. ಸೊ ದೆನ್ ವೇಟೆಡ್ 12:15 ಹೋಗಿ ಹೊರಗಡೆ ಮತ್ತೆ ಊಟ ಮಾಡ್ಕೊಂಡು ಮತ್ತೆ 10:30 ಬಂದು ಪಾರ್ಲಿಮೆಂಟಿಗೆ. ಸೊ ಕೊನೆಗೆ 12:15 ಅವಕಾಶ ಸಿಕ್ತು. 5 ನಿಮಿಷ ಮಾತಾಡಿದ್ದಾಯ್ತು ವಿಮೆನ್ಸ್ ರಿಸರ್ವೇಶನ್ ಬಿಲ್ ಬಗ್ಗೆ. ನನ್ನ ಜೊತೆ ಸುಮಾರು ಒಂದು 20 ಜನ MPs ಇದ್ರು, ಮಹಿಳೆಯರು. 12 ಗಂಟೆಗೆ ಸೆಷನ್ ಮುಗಿಸ್ತೀವಿ ಅಂತವ್ರು 1:20 ತನಕ ಎಲ್ಲರದು ಮುಗಿಯೋ ತನಕ ಚರ್ಚೆ ಮಾಡ್ತೀವಿ ಅಂದ್ರು. ಸೊ ದಿಸ್ ಇಸ್ ಹೌ ನಮಗೆ, ನಾನು ಮಾತಾಡ್ತೀನಿ, ಕೈ ಎತ್ತುತ್ತೀನಿ, ಮೈಕ್ ಕೊಡ್ರಿ ಅಂದ್ರೂ ಅವಕಾಶ ಸಿಗಲ್ಲ. ಒನ್ ಇಸ್ ಯು ಹ್ಯಾವ್ ಟು ಮೇಕ್ ಅನ್ ಅಟೆಂಪ್ಟ್. ಹೌದು, ನಾನು ಮಾತಾಡಬೇಕು, ಇದೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟು, ಐ ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಡಿಸ್ಕಷನ್ ಅಂತ ನಿಮಗೂ ಬರಬೇಕಾಗುತ್ತದು. ಸೊ ಲಿಟ್ರಲಿ ಇಟ್ ಈಸ್ ಆಮೇಲೆ ಎಷ್ಟೋ ಜನ MPs, ಮೋಸ್ಟ್ ಯು ಹ್ಯಾವ್ ಸೀನ್ ಹೂ ಆರ್ ದ ಬೆಸ್ಟ್ MPs. ನಮ್ಮ ಕಾಂಗ್ರೆಸ್ನಲ್ಲಿ ಹೇಳಬೇಕು ಅಂದರೆ ವಿ ಹ್ಯಾವ್ ಶಶಿ ತರೂರ್ ಸರ್, ದೆನ್ ಮನೀಶ್ ತಿವಾರಿ ಸರ್, ದೆನ್ ವಿ ಹ್ಯಾವ್ ಸುಪ್ರಿಯಾ ಸುಲೆ ಫ್ರಮ್ NCP, ಶರದ್ ಪವಾರ್, ದೆನ್ ವಿ ಹ್ಯಾವ್ ಕನಿಮೋಯಿ ಫ್ರಮ್ DMK. Why I'm mentioning these names andre, the way they sit in parliament, no, they are inspiration for all of us. Literally every day 11 to 1 they are in the parliament only, ಕೂತ್ಕೊಂಡು ಬುಕ್ಸ್ ಓದೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದು. ಯಾಕಂದ್ರೆ ಆ ಒಂದು ಸೆಕ್ಷನ್ನ ರೆಪ್ರೆಸೆಂಟ್ ಮಾಡ್ತೀವಿ. ನಮ್ಮ ದೇಶದಲ್ಲಿರುವಂತಹ ಪಾಲಿಸೀಸ್ಗೆ ವಿ ಆರ್ ವೋಟಿಂಗ್ ಫಾರ್ ದ್ಯಾಟ್, ವಿ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ್ಯಾಟ್ ಅನ್ನೋ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಸೊ ಅದರಿಂದ why I took this time instead of telling many other things as a parliament, ಡೆಲ್ಲಿನಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದನ್ನ ಹೇಳಬೇಕಾಗಿತ್ತು. ಆ್ಯಂಡ್ ಆಲ್ಮೋಸ್ಟ್ ಡೆಲ್ಲಿಗೆ ಹೋದ್ರೂ ಸ್ಯಾಟರ್ಡೆ ಸಂಡೇ ಬರೋದು ಮತ್ತು ಹೋಗೋದು. ಸೊ ಇಟ್ ಈಸ್ ವೆರಿ ವೆರಿ ಹೆಕ್ಟಿಕ್. ಅದ್ರ ಜೊತೆ ದಾವಣಗೆರೆಯಲ್ಲಿದ್ದರೆ ನಮ್ಮ ಕ್ಷೇತ್ರ 8 ಕ್ಷೇತ್ರ ಆಗುತ್ತೆ. ಒಂದ್ಸಲ ನಾನು ಬೆಳಿಗ್ಗೆ 8:30-9 ಗಂಟೆಗೆ ಬಿಟ್ಟರೆ ಹರಪನಹಳ್ಳಿ ಅಥವಾ ಚನ್ನಗಿರಿಗೆ ಹೋಗಿ ಬರಬೇಕು ಅಂದರೆ ರಾತ್ರಿ 9 ಗಂಟೆ ಆಗಿರುತ್ತೆ, 12 ತಾಸು ಆಗಿರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರೋದು, ಇನಾಗ್ರೇಷನ್ಸು, ಮತ್ತು ನಮಗೆ ದುಡ್ಡು ಬರೋದು MP ಲ್ಯಾಡ್ಸ್ ಅಂತ. ಓಕೆ, MP ಲ್ಯಾಡ್ಸ್ನಲ್ಲಿ 5 ಕೋಟಿ ಬರುತ್ತೆ. 5 ಕೋಟಿನ 8 ಕ್ಷೇತ್ರಕ್ಕೆ ಡಿವೈಡ್ ಮಾಡಬೇಕು ಅಂದರೆ 65-68 ಲಕ್ಷ ಬರುತ್ತೆ ಸುಮಾರು. ಬಟ್ ಎಲ್ಲ ಬೇರೆ ಜನ ಏನು ಹೇಳ್ತಾರೆ, ನಾರ್ತ್ ಸೌತ್ ಬಿಟ್ಬಿಟ್ರಮ್ಮ, ನಿಮ್ಮದೇ ಮಿನಿಸ್ಟ್ರ್ ಇರ್ತಾರೆ, ಬೇರೆ ಎಲ್ಲ ನಮಗೆ ಕೊಟ್ರಿ ಜಾಸ್ತಿ ಅಂತ. ಸೊ ಹಾಗಾಗಿ ದಿಸ್ ಇಸ್ ಬೀನ್ ಅ ವೆರಿ ವೆರಿ ಮೆಮೊರಬಲ್ ಆ್ಯಂಡ್ ವೆರಿ ರೆಸ್ಪಾನ್ಸಿಬಲ್ ಪೊಸಿಷನ್ ಟಿಲ್ ನಾವು 2 years ಕಂಪ್ಲೀಟ್ ಆಗಿಲ್ಲ ಇನ್ನು. ಬಟ್ ನನಗೇನು ಅಂದರೆ ಮುಂದೆ ನಮ್ಮ ಒಂದು ಅಸೋಸಿಯೇಷನ್ ಯಾವ ರೀತಿ ಇರಬೇಕು, ಮುಂದೆ ವಾಟ್ ಐ ಥಿಂಕ್ ವಿ ಕ್ಯಾನ್ ಡೂ ಮಚ್ ಬೆಟರ್ ಇಸ್, ನೀವೆಲ್ಲ ದಾವಣಗೆರೆ ನಾರ್ತು ಸೌತು ಗೊತ್ತಿದೆ ನಿಮಗೆ. ಇಲ್ಲಿ ನಾವು ಜನರ ಒಂದು ನಿರೀಕ್ಷೆ ಏನಿದೆ, ರೋಡು ಚರಂಡಿ ಹೌದು, ಅದ್ರ ಮೀರಿ ಏನು ಮಾಡ್ಬೋದು ನಾವು ನಮ್ಮ ಸಿಟಿನಲ್ಲಿ. ಒಂದಿಷ್ಟು ಐಡಿಯಾಸ್ ಇದ್ದಾವೆ, ಐ ಕೀಪ್ ಇಟ್ ರಿಸರ್ವ್ಡ್. ನಿಮ್ಮ ಕಡೆಯಿಂದ ಐಡಿಯಾಸ್ ಬರಲಿ. ನೀವು ಮುಂದಿನ ದಿನಗಳಲ್ಲಿ, ಬರುವ ದಿನಗಳಲ್ಲಿ ಈ ರೀತಿ ಕಾರ್ಯಕ್ರಮವನ್ನ ಮಾಡೋಣ. ವೆರಿನ್ ಸಿ ಡೆವಲಪ್ಮೆಂಟ್ ಅಂದ ತಕ್ಷಣ ಕೇವಲ ಇನ್ಫ್ರಾಸ್ಟ್ರಕ್ಚರ್ ಒಂದೇ ಅಲ್ಲ, ಹೌದು, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಬಟ್ ಒಂದು ಹೆಲ್ತ್ ಇಂಡೆಕ್ಸ್ ಇರುತ್ತೆ, ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಇರುತ್ತೆ. ಸೊ ಒಂದು ಮಟ್ಟಿಗೆ ನಾವೆಲ್ಲರೂ ಅನುಕೂಲವಾಗೇ ಇದ್ದೀವಿ, ಹೌದ್ರಾ? ನೆಕ್ಸ್ಟ್ ಏನು ಮಾಡ್ಬೋದು, ಯಾರಲ್ಲಿ ಕೊರತೆ ಇದೆ, ಎಲ್ಲಿ ನಾವು ನಮ್ಮ ರಿಸೋರ್ಸಸ್ನ, ಇಟ್ ಕುಡ್ ಬಿ ಯೋರ್ ಟೈಮ್, ಇಟ್ ಕುಡ್ ಬಿ ಯೋರ್ ಮನಿ, ಇಟ್ ಕುಡ್ ಬಿ ಎನಿಥಿಂಗ್, ಯೋರ್ ವಿಲ್ಲಿಂಗ್ನೆಸ್, ಅದನ್ನು ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡ್ಬೋದು ಅದನ್ನ ಯೋಚನೆ ಮಾಡಿ. ಈಗ ನೀವೆಲ್ಲ ಒಂದೊಂದು ಹಳ್ಳಿಗಳಲ್ಲಿ ಇರ್ತೀರ, ಬೇರೆ ಬೇರೆ ಮಾಯಕೊಂಡ ಕ್ಷೇತ್ರದಲ್ಲಿ ಇದ್ದೀರಾ, ಬೇರೆ ಬೇರೆ ಕ್ಷೇತ್ರ. ಸೊ ಅಲ್ಲಿರುವಂತಹ ಸರ್ಕಾರಿ ಶಾಲೆಗಳನ್ನು ನಾವು ಅಭಿವೃದ್ಧಿ ಪಡಿಸೋದು, ಅಥವಾ ಅಲ್ಲಿರುವಂತಹ PHCಗೆ ನಾವು ಏನಾದರೂ ಕೊಡ್ಬೋದಾ ನಮ್ಮ ಕಡೆಯಿಂದ, ಅಥವಾ ಇಲ್ಲಿ ಸಿಟಿ ಲಿಮಿಟ್ಸ್ನಲ್ಲಿ ಒನ್ ವೆರಿ ಗುಡ್ ಥಿಂಗ್ ವಾಟ್ ವಿ ಡಿಡ್ ವಾಸ್ ಕುಂದವಾಡ ಕೆರೆ, ಎಲ್ಲರೂ ಓಡಾಡ್ತೀವಲ್ಲಿ,
ಒಂದು ಕ್ಲೀನ್ಲಿನೆಸ್ ಡ್ರೈವ್ ಅಂತ ಶುರು ಮಾಡಿದ್ವಿ SSK ಟ್ರಸ್ಟ್ ಸ್ಟೂಡೆಂಟ್ ವಿಂಗ್ ಇಂದ. ಸೊ ಅದನ್ನ ವಿ ಕ್ಯಾನ್ ಕಂಟಿನ್ಯೂ ದಟ್. ಸೊ ಥಿಂಗ್ಸ್ ಲೈಕ್ ದಟ್, ಕೀಪಿಂಗ್ ಆರ್ ಪಾರ್ಕ್ಸ್ ಕ್ಲೀನ್, ಆರ್ ಸರೌಂಡಿಂಗ್ಸ್ ಕ್ಲೀನ್. ಪಾರ್ಕ್ಸ್ ನೀವು ಯಾವ ಪಾರ್ಕ್ಸ್ ನಿಮ್ಮ ಏರಿಯಾದಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಆ ಪಾರ್ಕ್ಸ್ನ ಮೇಂಟೈನ್ ಮಾಡೋದು, ಒಂದಿಷ್ಟು CSR ಫಂಡ್ಸ್ ತಗೊಂಡು ಬರೋಣ. ಸೊ I don't know, you should come. We have decided what is to be done, but ಏನೇ ಆದರೂ ನಿಮ್ಮ ಪಾರ್ಟಿಸಿಪೇಷನ್ನು, ನಿಮ್ಮ ಇನ್ವಾಲ್ವ್ಮೆಂಟ್ ಇದ್ರೆ ಐ ಥಿಂಕ್ ಇಟ್ ವಿಲ್ ಸಸ್ಟೈನ್ ಫಾರ್ ಲಾಂಗರ್ ಟೈಮ್. Otherwise it will be a project which is done and finished with. But if it has to sustain, your involvement is required. And then ನೀವು ನಿಮ್ಮ ಏರಿಯಾದಲ್ಲಿ ಓಡಾಡುವಾಗ ಯು ಶುಡಂಟ್ ಬಿ ಲೈಕ್ ಏನು ಚುನಾವಣೆ ಟೈಮ್ ಅಷ್ಟೇ ಬಂದ್ರಲ್ಲ ಅದಾದ್ಮೇಲೆ ಏನಾಯ್ತು ಅಂತ. ಸಾಕಷ್ಟು ಬೇಡಿಕೆ ಇರುತ್ತೆ. ಈಗ ಎಷ್ಟೋ ಸಲ ಕೇಳಿದಾಗ ಇಲ್ಲಿ ನಮ್ಮ ಚಿಕ್ಕಮ್ಮನ ಇದ್ದಾರೆ, ಅವ್ರ ವಾರ್ಡ್ನಲ್ಲಿ ಏನು ಕೇಳ್ತಾರೆ, ಅವ್ರು ನೋಡಿದಾಗೆಲ್ಲ ನನಗೆ ಏನು ನೆನಪಾಗೋದು, ನಮ್ದಿರೋದು ಸ್ವಾಮಿ ವಿವೇಕಾನಂದ ಬಡಾವಣೆಯಲ್ಲಿ ಅವರಿಗೆ ಒಂದು ಸಮುದಾಯ ಭವನ ಬೇಕಾಗಿದೆ. ನಿವೇದಿತಾ, ಸಿಸ್ಟರ್ ನಿವೇದಿತಾ, ಓಕೆ, ಒಂದು ಸಮುದಾಯ ಭವನ ಬೇಕು ಅಂತ. ಸೊ ಇಟ್ಸ್ ನಾಟ್ ಲೈಕ್ ಐ ಫರ್ಗೆಟ್, ಐ ರಿಮೆಂಬರ್ ವೆರಿ ವೆಲ್. ವೆನ್ ಐ ಲುಕ್ ಎಟ್ ಹರ್ ದಟ್ ಥಿಂಗ್ ಕಮ್ಸ್ ಇನ್ ಮೈ ಮೈಂಡ್. ಸೊ ಈಗ ಒಂದು ಜಾಗ ಕೊಟ್ಟಿದ್ದಾರೆ, ಆಲ್ರೆಡಿ ಜಾಗ ಸ್ಯಾಂಕ್ಷನ್ ಆಗಿದೆ ಅನ್ಸುತ್ತೆ ಅಲ್ವಾ, ಜಾಗ ಸ್ಯಾಂಕ್ಷನ್ ಆಗಿದೆ. ಸೊ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಆಗಬೇಕಾಗಿದೆ. ಪಬ್ಲಿಕ್ ಫಂಡಿಂಗ್ ಆಲ್ಸೋ ಇಸ್ ರಿಕ್ವೈರ್ಡ್, ನಿಮ್ದು ಒಂದು ಭಾಗ. ಸೊ ಹಾಗೆ ಇದನ್ನೆಲ್ಲ ಯೋಚನೆ ಮಾಡ್ರಿ. ಒಂದು ನೆನಪಿರೋಂತಹ ಕೆಲಸಗಳು ನಿಮ್ಮ ವಾರ್ಡ್ನಲ್ಲಿ ಟೇಕ್ ದಟ್ ಇನಿಷಿಯೇಟಿವ್. ಯಾಕಂದ್ರೆ ನಾಳೆ ಮತ್ತೆ ಚುನಾವಣೆಗಳು ಬರ್ತವೆ. ಬಂದಾಗ ನಮಗೆ ಈಗ ನಾನು 5 ವರ್ಷಕ್ಕೆ ಎಲೆಕ್ಟ್ ಆಗಿದ್ದೀನಿ, ಹೌದು, ಬಟ್ ನಿಮ್ಮೆಲ್ಲರ ಸಪೋರ್ಟ್ ಇಂದ ಆಗಿರೋದು. ಸೊ ಹೌ ಆರ್ ಯು ಹೋಲ್ಡಿಂಗ್ ದಟ್ ಫೌಂಡೇಶನ್ ಸ್ಟ್ರಾಂಗರ್? ನೆಕ್ಸ್ಟ್ ನಾವು ಹೋಗಿ ಕೇಳುವಾಗ ಅಥವಾ ಏನೇ ಒಂದು ಸಮಸ್ಯೆ ಇರುತ್ತೆ ನಿಮ್ಮ ವಾರ್ಡ್ನಲ್ಲಿ, ಇಫ್ ದೇರ್ ಇಸ್ ಯುವರ್ ಸರ್ವೆಂಟ್ ಹೂ ರಿಕ್ವೈರ್ ಸಮ್ ಕೈಂಡ್ ಆಫ್ ಹೆಲ್ತ್, ಮೆಡಿಕಲ್ ಚೆಕಪ್ ಆಯಿತು, ಅಥವಾ ಹೆಲ್ತ್ ಸರ್ವಿಸಸ್ ಏನಾದರೂ ಬೇಕಾಗಿದೆ, ಅಥವಾ ಹಾಸ್ಪಿಟಲ್ ಬಿಲ್ ಸಪೋರ್ಟ್ ಬೇಕಾಗಿದೆ. ಸೊ ಇಂಥವನ್ನೆಲ್ಲ ಯೋಚನೆ ಮಾಡ್ರಿ. ಇಷ್ಟೆಲ್ಲ ಮಾಡಿದರೆ ಐ ಥಿಂಕ್ ವಿಲ್ ಬಿ ರಿಯಲಿ, that will be very nice. Ki MP is there and we have supported her and we have supported Shamnoor family. So ನಮಗೆಲ್ಲ ಗೊತ್ತಿದೆ, ಮಾಡ್ತಾ ಇದ್ದೀರಾ ಸುಮಾರು ಜನ. ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು, ಇಲ್ಲಿ ಕೆಲವರು ಆಕ್ಟಿವ್ ಇದ್ದೀರಾ, ಕೆಲವರು ಹೌದು ವಿ ಆರ್ ಆಲ್ವೇಸ್ ದೇರ್ ಇನ್ ಯುವರ್ ಪ್ರೇಯರ್ಸ್ ವಿಶಸ್ ಇದೀವಿ ನಾವು ಅಂತ ಹೇಳಿ ಅಲ್ಲಿಗೆ ನಿಲ್ಲೋದು ಬೇಡ. ಬನ್ನಿ, ವಿಲ್ ಡೂ ಸಮ್ ರಿಯಲಿ ಗುಡ್ ವರ್ಕ್. ಆ್ಯಂಡ್ ನೆಕ್ಸ್ಟ್ ಏನೇ ಇನಿಷಿಯೇಟಿವ್ ಮಾಡಿದ್ರು ಐ ಪುಟ್ ಅಪ್ ಇನ್ ದ ಗ್ರೂಪ್. And whenever you are free, please come and participate in those events, volunteer. ಇನ್ನೊಂದು ಏನು ಹೇಳಬೇಕಾಗಿದೆ ಅಂದರೆ HPV ವ್ಯಾಕ್ಸಿನೇಷನ್, ಸರ್ವೈಕಲ್ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ನ ತಡೆಗಟ್ಟಲಿಕ್ಕೆ ಸರ್ಕಾರದಿಂದ 14 ವರ್ಷದ ಮಕ್ಕಳಿಗೆ ನಮ್ಮ PHC, CHC, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿರೋರು ಯಾರಾದರೂ 14 ವರ್ಷದ ಮಕ್ಕಳಿದ್ರೆ ಫ್ರೀಯಾಗಿ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಸೊ ನಮ್ಮ ಜಿಲ್ಲೆನಲ್ಲಿ ಈಗ ಕೇವಲ 25 to 30% ಅಷ್ಟೇ ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ ಬಂದಿರೋ ವ್ಯಾಕ್ಸಿನೇಷನಲ್ಲಿ. ಸೊ ವಿ ಆರ್ ಸ್ಟಿಲ್ ಸ್ಲೋ. ಸೊ ಅದರಿಂದ ಒಂದು ಡ್ರೈವ್ ಥರ ನಿಮಗೆ ಯಾರಾದರೂ ಗೊತ್ತಿದ್ರೆ 14 ವರ್ಷ 15 ವರ್ಷ ಅವ್ರ ತಾಯಂದ್ರಿಗೆ ಹೇಳ್ಬೇಡಿ, ಹೇಳಿ ವ್ಯಾಕ್ಸಿನೇಷನ್ ತಗೊಳ್ಲಿಕ್ಕೆ. ಏನು ಹೇಳ್ತಾ ಇದ್ದಾರೆ, ಫರ್ಟಿಲಿಟಿ ಲೋ ಆಗುತ್ತೆ ಅಂತ ಎಲ್ಲ ಹಬ್ಬಿಸ್ತಾ ಇದ್ದಾರೆ. ಇಲ್ಲಿ ನಾವು ತಗೊಂಡಿದ್ದೀವಿ, ನನ್ನ ಮಕ್ಕಳೆಲ್ಲ ತಗೊಂಡಿದ್ದಾರೆ ಸುಮಾರು ವರ್ಷಗಳ ಹಿಂದೆ. ಸೊ ದೇರ್ ಇಸ್ ನೋ ಸಚ್ ಇಶ್ಯೂಸ್. ಇಟ್ಸ್ ಅ ವೆರಿ ಸೇಫ್ ವ್ಯಾಕ್ಸಿನೇಷನ್. ಗಾರ್ಡರ್ಸ್ ಅಲ್ಲೇ ಕೊಡ್ತಾ ಇದ್ದಾರೆ PHCನಲ್ಲಿ. ಸೊ ಅದರಿಂದ ಪ್ಲೀಸ್ ಸ್ಪ್ರೆಡ್ ದಿಸ್ ಮೆಸೇಜ್ ಆಲ್ಸೋ ವ್ಯಾಕ್ಸಿನೇಷನ್ದು. ಮತ್ತೊಮ್ಮೆ ಕೇವಲ 2 ದಿನದಲ್ಲಿ ಈ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದಿರ. ನಾನಂತೂ ಬರೀ ಆ ಬಿಲ್ಲು ಈ ಬಿಲ್ಲು, ಬೆಂಗಳೂರು ಹೋಗ್ಬೇಕು, ಡೆಲ್ಲಿ ಹೋಗ್ಬೇಕು, ಇನ್ಯಾವುದೋ ಫಂಕ್ಷನ್ ಹೋಗ್ಬೇಕು, ಎಲ್ಲಿ ಹೋಗಿಲ್ಲ, ಎಷ್ಟು ಗ್ರಾಮ ಪಂಚಾಯತ್ ಕವರ್ ಮಾಡಿದ್ದೀನಿ, ಇನ್ಯಾ ಲೀಡರ್ಸ್ ಫಂಕ್ಷನ್ಗಳಿದೆ, ಬರೀ ಅದೇ ಇರುತ್ತೆ 24/7. ರಿಯಲಿ ಐ ಎಂಜಾಯ್ಡ್ ಸ್ಪೆಷಲಿ ದಟ್ ಬಲೂನ್ ಗೇಮ್ ಆ್ಯಂಡ್ ಈವನ್ ಹೌಸಿ. ಸೊ ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್. SSK ಟ್ರಸ್ಟ್ ಸ್ಟೂಡೆಂಟ್ ವಿಂಗ್ ಆಯಿತು, ಆಮೇಲೆ ವೀರೇಶ್ ಪಾಟೀಲ್, ಫಣಿ ಕೃಷ್ಣ and all these youngsters. ನಮ್ಮ ಕ್ಯಾಮ್ರಾಮನ್ ಇದ್ದಾನೆ, ಅವನ ಹೆಸರು his surname ಮಣಿಕಂಠ. ಸೊ ಎಲ್ರಿಗೂ ಕೂಡ ಪ್ರಿಯಾ ಇಸ್ ಆಲ್ಸೋ ದೇರ್ ಫ್ರಮ್ ಸ್ಟೂಡೆಂಟ್ ವಿಂಗ್.
ಅದ್ರ ಜೊತೆಗೆ ವಾಲಂಟಿಯರ್ಸ್, ಆಲ್ ಆಫ್ ಯು ಹ್ಯಾವ್ ಪುಟ್ ಅಪ್ ಸಚ್ ಎ ಗುಡ್ ಶೋ. ಎಷ್ಟು ಚೆನ್ನಾಗಿ ಬಿಂದಾಸಾಗಿ ಡ್ಯಾನ್ಸ್ ಮಾಡಿದ್ರಿ. ಡ್ಯಾನ್ಸ್ ಮಾಡಕ್ ಬರಲ್ಲ ಅಥವಾ ನೋಡಿ ಚಪ್ಪಾಳೆ ಅಂಟು ತಟ್ಲಿರ್ತೀವಿ ನಾವು. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶ್ ಯು ಆಲ್ ಲಾಟ್ ಆಫ್ ಹ್ಯಾಪಿನೆಸ್, ಗುಡ್ ಹೆಲ್ತ್ ಅಂಡ್ ಸಕ್ಸಸ್ ಇನ್ ಯರ್ ಲೈಫ್. ಅಂಡ್ ಐ ರಿಕ್ವೆಸ್ಟ್ ಯು ಟು ಬ್ಲೆಸ್ ಮೀ. ಎಲ್ಲ ದೊಡ್ಡವರು ಇದ್ದೀರಾ, ಆಶೀರ್ವಾದ ಮಾಡ್ರಿ. ಎಲ್ಲೇ ತಪ್ತಾ ಇದ್ರು ಗೈಡ್ ಮಾಡ್ರಿ, ಗ್ರೂಪ್ನಲ್ಲಿ ಮೆಸೇಜ್ ಮಾಡ್ರಿ, ಈ ಥರ ಸಮಸ್ಯೆ ಇದನ್ನ ಅಟೆಂಡ್ ಮಾಡಿ ಅಂತ. ಆಮೇಲೆ ಗ್ರೌಂಡ್ ಲೆವೆಲ್ನಲ್ಲೂ ವಾಚ್ ಮಾಡ್ತಾ ಇರ್ರಿ, ಯಾವ ರೀತಿ ಜನ ಸ್ವೀಕರಿಸ್ತಾ ಇದ್ದಾರೆ, ಏನು ತಪ್ಪು ಕಾಣ್ತಾ ಇದೆ ಅವರಿಗೆ, ಯಾವ ರೀತಿ ಇಂಪ್ರೂವ್ ಮಾಡ್ಬೋದು. ಆನೆಸ್ಟ್ ಕ್ರಿಟಿಸಿಸಮ್, ನಾಟ್ ಸಮಥಿಂಗ್ ಕಿ ಹೇಳ್ಬೇಕು ಅಂತ ಹೇಳೋದಲ್ಲ. ಆನೆಸ್ಟ್ ಕ್ರಿಟಿಸಿಸಮ್ ಏನೇ ಇದ್ರು ಮೋಸ್ಟ್ ವೆಲ್ಕಮ್. ವಿ ಆರ್ ಆಲ್ವೇಸ್ ದೇರ್ ಟು ಸರ್ವ್ ಯು ಅಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್.